ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಕಳಿಸಿರುವಂತಹ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಇದ್ರ ಮೇಲ್ಗಡೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 5G ಮಸ್ಟ್ ಬಿ ಎ ಮಾನ್ಸ್ಟರ್ ಅಂತ ಬರೆದಿದ್ದಾರೆ. ಆಬ್ವಿಯಸ್ಲಿ ಇದ್ರ ಒಳಗಡೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 5G ಸ್ಮಾರ್ಟ್ ಫೋನ್ ಇದೆ. ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದರಲ್ಲಿ ಏನೋ ಕತೆ ಬರೆದಿದ್ದಾರೆ. ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ನೀವೇನಾದರೂ ಈ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಈ ರೀತಿ ಬಾಕ್ಸಲ್ಲಿ ಸಿಗುತ್ತೆ. ಆ ರೀತಿ ಸ್ಪೆಷಲ್ ಬಾಕ್ಸಲ್ಲಿ ಕಳಿಸಲ್ಲ. ತುಂಬ ಸಣ್ಣ ಬಾಕ್ಸು. ಸೊ ನಮಗೆ ಗೊತ್ತಾಗ್ತಾ ಇದೆ ಇದ್ರ ಒಳಗಡೆ ಯಾವುದೇ ಚಾರ್ಜರ್ ಇಲ್ಲ ಅಂತ. ಈ ಒಂದು ಸ್ಮಾರ್ಟ್ ಫೋನ್ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ 16,000 to 17,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ ಫೋನು 16,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಈ ಸ್ಮಾರ್ಟ್ ಫೋನಲ್ಲಿ ಏನಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟ್ ಆಗಿ ಈ ಆಕ್ಚುಯಲ್ ಸ್ಮಾರ್ಟ್ ಫೋನ್ನ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟ್ ಆಗಿ ಫೋನು, ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದ್ರೊಳಗಡೆ ಒಂದು ಸಿಮ್ ಇಂಜೆಕ್ಷನ್ ಪಿನ್ನು, ನಂತರ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡ್, ಮತ್ತೊಂದು USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಡಾಟಾ ಕೇಬಲ್ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗಡೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ಇದೆ. ತುಂಬ ದಪ್ಪ ಇದೆ ಫೋನು ಮತ್ತು ಹೆವಿ ವೆಯ್ಟ್ ಕೂಡ ಇರುವಂಥದ್ದು. 222 ಗ್ರಾಮ್ ವೆಯ್ಟ್ ಇದೆ. 222 ಗ್ರಾಮ್ ವೆಯ್ಟ್ ಫೀಲ್ ಆಗುತ್ತೆ. ಮತ್ತು ದಪ್ಪ ಕೂಡ ಇದೆ. 9.1 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ನನಗೇನು ಕಳಿಸಿದರೆ ಇದು ಒಂಥರ ಬ್ಲೂಯಿಶ್ ಕಲರ್ ನಮಗೆ ಸಿಗ್ತಾ ಇದೆ. ನಿಮಗೆ ಮೂನ್ ಲೈಟು, ಆಮೇಲೆ ಡೇ ಬ್ರೇಕು, ಥಂಡರ್ ಗ್ರೇ ಅಂತ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ಇದು ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ. ಹೆವಿ ತಿಕ್ಕಾಗಿದೆ ಮಾತ್ರ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ ತುಂಬ ಜಾಸ್ತಿನೇ ಇದೆ. ಎಲ್ಲ ಕಡೆ ಯೂನಿಫಾರ್ಮ್ ಆಗಿದೆ, ಬಟ್ ಹೆವಿ ಜಾಸ್ತಿ ಇದೆ. ಫ್ರಂಟಿನ ತುಂಬ ನಾರ್ಮಲ್ ಲುಕಿಂಗ್ ಫೋನು. ಹಿಂದ್ಗಡೆ ನಮಗೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇದೆ. ಡಿಫ್ರೆಂಟ್ ಟೆಕ್ಸ್ಚರ್ ನಮಗೆ ಸಿಗ್ತಾ ಇರುವಂಥದ್ದು. ಆಯಿತಾ, ಸ್ಮಡ್ಜಸ್ ಒಂದು ಲೆವೆಲಿಗೆ ಆಗುತ್ತೆ. ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು. ಮತ್ತು ಈ ಫೋನಲ್ಲಿ ನಮಗೇನೋ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಸಿಗ್ತಾ ಇದೆಯಂತೆ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸ್ಮಾರ್ಟ್ ಫೋನ್ ನಮಗೆ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡನ್ನು ನೀವು ಹಾಕೊಬಹುದು. ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ ಮತ್ತು ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. ಆಬ್ವಿಯಸ್ಲಿ ಪ್ರೈಸ್ ರೇಂಜಲ್ಲಿ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಫೋನ್ ಸ್ವಲ್ಪ ತಿನ್ನಾಗಿರಬೇಕಾಗಿತ್ತು, ಲೈಟ್ ವೆಯ್ಟ್ ಇರಬೇಕಾಗಿತ್ತು. ಬಟ್ ಈ ಫೋನಲ್ಲಿ 6,000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈ ವೆಯ್ಟನ್ನು ಕಾಂಪ್ರಮೈಸ್ ಮಾಡ್ಕೊಬೋದಾ, ನೀವು ಯೋಚನೆ ಮಾಡಿ. ಇನ್ನು ಈ ಫೋನಲ್ಲಿ ನಮಗೆ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಇನ್ಫಿನಿಟಿ O ಡಿಸ್ಪ್ಲೇ ಆಯಿತಾ, ಅಂದರೆ ಪಂಚೋಲ್ ಕ್ಯಾಮ್ರಾ ಇದೆ ಅಂತ ಸ್ಯಾಮ್ಸಂಗ್ ಅವ್ರ ಪ್ರಕಾರ. 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ನಮಗೆ ಸಿಗ್ತಾ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೊ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಒಂದು ಒಳ್ಳೆ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ಸ್ಯಾಮ್ಸಂಗ್ ಅವ್ರದ್ದು ಡಿಸ್ಪ್ಲೇ ಬಗ್ಗೆ ಕಂಪ್ಲೇಂಟ್ ಇಲ್ಲ ಆಯಿತಾ. ಒಂದು ಒಳ್ಳೆ ಡಿಸ್ಪ್ಲೇನ ಹಾಕಿರ್ತಾರೆ. ಈವನ್ ಕಡಿಮೆ ದುಡ್ಡಿನ ಫೋನ್ ತೊಗೊಂಡ್ರು ಅಷ್ಟೇ, ಜಾಸ್ತಿ ದುಡ್ಡಿನ ಫೋನ್ ತೊಗೊಂಡ್ರು ಅಷ್ಟೇ ಒಳ್ಳೆ ಡಿಸ್ಪ್ಲೇ ಹಾಕ್ತಾರೆ. ಇದರಲ್ಲೂ ಕೂಡ ಒಂದು ಒಳ್ಳೆ ಡಿಸ್ಪ್ಲೇ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆಯಿತಾ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಸ್ಮಾರ್ಟ್ ಫೋನು 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 6GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮು, 256GB ಸ್ಟೋರೇಜ್ ತನಕ ಕೂಡ ನಿಮಗೆ ಸಿಗುತ್ತೆ. LPDDR4X ರ್ಯಾಮು ಮತ್ತು UFS 2.2 ಸ್ಟೋರೇಜು ಓಕೆ ಅಂತೀನಿ. Clear 5 UFS 3.1 ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಬಟ್ ಈ ಬೆಲೆಗೆ ತುಂಬ ಬ್ರ್ಯಾಂಡ್ಗಳು ಕೊಡಲ್ಲ, ಇವರು ಕೊಟ್ಟಿಲ್ಲ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಯಾಮ್ಸಂಗ್ ಅವ್ರದ್ದೇ ಪ್ರೊಸೆಸರ್ ಹಾಕಿದ್ದಾರೆ. Exynos 1380 ಪ್ರೊಸೆಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಅಂತಲೇ ಅಂತೀನಿ. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಅಂಥದ್ದು 5,63,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆಯ ರೇಟಿಂಗೆ ಈ ಪ್ರೈಸ್ ರೇಂಜಿಗೆ. ಈ ಬೆಂಚ್ ಮಾರ್ಕ್ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ನಾವು ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ಬಂದ್ಬಿಟ್ಟು ಚೆಕ್ ಮಾಡೋಕ್ಕಿಂತ ಮುಂಚೆ 45% ಇತ್ತು. ಚೆಕ್ ಮಾಡಾದ್ಮೇಲೆ
43%, ಬರೀ 3% ಬ್ಯಾಟ್ರಿ ಡ್ರೈನ್ ಆಗಿದೆ. ಸೊ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಇದರಲ್ಲಿ ಪ್ರೂವ್ ಆಗುತ್ತೆ. ನಂತರ ಟೆಂಪ್ರೇಚರ್ ವೇರಿಯೇಷನ್ನು ಚೆಕ್ ಮಾಡೋಕ್ಕಿಂತ ಮುಂಚೆ 36 ಡಿಗ್ರಿ ಸೆಲ್ಸಿಯಸ್ ಚೆಕ್ ಮಾಡಾದ್ಮೇಲೆ 45 ಡಿಗ್ರಿ ಸೆಲ್ಸಿಯಸ್. ಹೌದು, ಹೀಟ್ ಫೀಲ್ ಆಗಬಹುದು, ಆದರೆ ಹೆವಿ ಓವರ್ ಹೀಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದಕ್ಕಿಂತ ಜಾಸ್ತಿ ಹೀಟ್ ಆಗುವಂಥ ಫೋನ್ಗಳು ಬರ್ತವೆ. ಸೊ ಇದು ಓಕೆ, 45 ಒಂದು ನಾರ್ಮಲ್ ಹೀಟಿಂಗ್ ಟೆಂಪ್ರೇಚರ್ ಒಟ್ಟಿಗೆ. ಜೊತೆಗೆ ಈ ಫೋನಲ್ಲಿ ಗೇಮಿಂಗ್ ಟೆಸ್ಟ್ನ ಸಹ ಮಾಡೋದು. BGMIನಲ್ಲಿ ಸ್ಮೂತ್ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ ಮತ್ತು HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸ್ಮೂತ್ ಎಕ್ಸ್ಟ್ರೀಮಲ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. HDR ಅಲ್ಟ್ರಾ ಹೈಯೆಸ್ಟ್ ಗ್ರಾಫಿಕ್ ಸೆಟ್ಟಿಂಗ್ ಅದು. ಸೊ ನಿಮಗೆ ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಮತ್ತು ಈ ಫೋನಲ್ಲಿ ವೇಪರ್ ಕೂಲಿಂಗ್ ಚೇಂಬರ್ನ ಕೂಡ ಹಾಕಿದ್ದಾರೆ. ಹೀಟ್ ಡೆಸಿಪೇಷನ್ ಒಂದು ಲೆವೆಲ್ಗೆ ಚೆನ್ನಾಗಿ ಆಗುತ್ತೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಹಿಂದ್ಗಡೆ ಟೋಟಲ್ 3 ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ 50 ಮೆಗಾಪಿಕ್ಸೆಲ್ ಎಂದು 1.8 ಅಪರ್ಚರ್ನ ಹೊಂದಿರುವಂಥ ಮೇನ್ ಸೆನ್ಸಾರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಮೇನ್ ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಸ್ಯಾಮ್ಸಂಗಿನ ಫೋನ್ಗಳಲ್ಲಿ ನೀವು ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ತೊಗೊಂಡ್ರೂ ಕೂಡ ಒಂದು ಲೆವೆಲ್ಲಿಗೆ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಇದರಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು ಆಯಿತಾ. ಕಲರ್ಸ್ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಈವನ್ ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ತೆಗಿತೆ ಅನ್ನಿಸ್ತು. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಡೇ ಲೈಟಲ್ಲಿ ಸಕಾಲಾಗಿ ಬರುತ್ತೆ. ಲೋ ಲೈಟಲ್ಲಿ ಕೆಲವೊಂದು ಕಡೆ ನಿಮಗೆ ಡಿಪೆಂಡ್ಸ್ ಆನ್ ಲೈಟಿಂಗ್ ಕಂಡೀಷನ್ನು ಆ ಫೋಟೋ ಸ್ಯಾಂಪಲ್ ಡಿಫರ್ ಆಗ್ಬೋದು. ನಿಮಗೆ ಕ್ಲಾರಿಟಿ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು, ಗ್ರೇನ್ಸ್ ಅನಿಸ್ಬೋದು. ಒಟ್ಟಿಗೆ ಓವರಾಲ್ ನಾನು ಚೆಕ್ ಮಾಡಿದಾಗ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮಾಡೋಕ್ಕೆ ಕೆಲಸ ಇಲ್ಲ. ಓಕೆ, ಸುಮಾರಾಗಿದೆ ಮ್ಯಾಕ್ರೋ ಕ್ಯಾಮ್ರಾ. ಇನ್ನು ಫ್ರಂಟ್ ಕ್ಯಾಮ್ರಾ 13 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ವೈಡ್ ಅನ್ನಿಸ್ಲಿಲ್ಲ, ಬಟ್ ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ. ತುಂಬ ಒಳ್ಳೆ ಕ್ಲಾರಿಟಿ ಬರುತ್ತೆ. ಈ ಪ್ರೈಸ್ ರೇಂಜಿಗೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಕ್ಲಾರಿಟಿ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ಸ್ವಲ್ಪ ವೈಡ್ ಇರಬೇಕಾಗಿತ್ತು ಅನ್ನಿಸ್ತು ನನಗೆ. ನಾವು ವಿಡಿಯೋ ಕ್ವಾಲಿಟಿ ಚೆಕ್ ಮಾಡ್ದಂಗೆ 4K ಅಪ್ ಟು 30 FPS ತನಕ ಫ್ರಂಟ್ ಟು ಬ್ಯಾಕ್ ಎರಡು ರೆಕಾರ್ಡ್ ಮಾಡುತ್ತೆ. ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ತುಂಬ ರೇರ್ ಇದು ಆಯಿತಾ. ಫ್ರಂಟು ಮತ್ತು ಬ್ಯಾಕ್ ಎರಡೂ 4K ತುಂಬ ಬ್ರ್ಯಾಂಡಲ್ಲಿ ಕೊಡೋಲ್ಲ, ಇವ್ರು ಕೊಟ್ಟಿದ್ದಾರೆ. ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ. ರೇರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇರೋದ್ರಿಂದ ಒಂದು ರೀತಿ ಗೈರೋ ರೀತಿ ವಿತ್ EIS ಮುಖಾಂತರ ಒಳ್ಳೆ ಸ್ಟೇಬಲ್ ವಿಡಿಯೋನ ನಮಗೆ ಕೊಡುತ್ತೆ. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ಒಂದು M30 ಸೀರೀಸ್ನಲ್ಲಿ ನೈಟ್ ಪೋರ್ಟ್ರೇಟನ್ನು ಆ್ಯಡ್ ಮಾಡಿದಾರಂತೆ ಈ ಸಲ ಫಸ್ಟ್ ಟೈಮು. ಸೊ ನೈಟಲ್ಲಿ ಲಾಂಗ್ ಎಕ್ಸ್ಪೋಜರ್ ಶಾಟ್ ತೊಗೊಂಡು ಒಂದು ಒಳ್ಳೆ ಫೋಟೋ ಕೊಡುತ್ತೆ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇರೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟು, ಬ್ಲರಿ ಬರಲ್ಲ, ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನೈಟ್ ಫೋಟೋಸ್ ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಇನ್ನು OSಗೆ ಬಂತು ಅಂದರೆ ಈ ಫೋನಲ್ಲಿ ಆಂಡ್ರಾಯ್ಡ್ 14 ಬೇಸ್ ಮಾಡಿ ಆಗ್ತಿರುವಂಥ One UI 6.1 ಸಿಗ್ತಾ ಇದೆ. ಸ್ಯಾಮ್ಸಂಗ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಈ ಪ್ರೈಸ್ ರೇಂಜಿಗೆ ಬೆಂಕಿ ಅಂತೀನಿ. OS ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಸದ್ಯಕ್ಕಂತೂ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ಗಳು ಕೂಡ ಇದೆ. ಒಟ್ಟಿಗೆ ಸ್ಯಾಮ್ಸಂಗ್ ಅವ್ರದ್ದು OS ಅಪ್ಡೇಟ್ ಏನು ಪ್ರಾಬ್ಲಮ್ ಇಲ್ಲ. ಯೂಸ್ ಮಾಡ್ತಾ ನಿಮಗೆ ಕೆಲವೊಂದು ಸಲ ಸ್ಲೋ ಅನ್ನಿಸ್ಬೋದು. ಸದ್ಯಕ್ಕಂತೂ ತುಂಬ ಸ್ಮೂತ್ ಆಗಿದೆ. ಇದು ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಆಗಿರೋದ್ರಿಂದ ನಂಗೆ ಅನ್ನಿಸ್ತಂಗೆ 2-3 ವರ್ಷ ಪ್ರಾಬ್ಲಮ್ ಆಗಲ್ಲ. ಅಪ್ಡೇಟ್ ಬರ್ತಾ ಆಮೇಲೆ ನಿಮಗೆ ಕೆಲವೊಂದು ಟೈಮ್ ಡಿಪೆಂಡ್ಸ್ ನೀವು ಎಷ್ಟು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಟೈಮಲ್ಲಿ ಸ್ಲೋ ಅನ್ನಿಸ್ಬೋದೇನೋ ಆಯಿತಾ ಲಾಂಗ್ ಟರ್ಮಲ್ಲಿ. OS ಓಕೆ ಅಂತೀನಿ. ಜೊತೆಗೆ ನಮಗೆ ಈ ಒಂದು OSನ ಜೊತೆಗೆ AI ಫೀಚರ್ ಕೂಡ ಸಿಗ್ತಾ ಇದೆ. ಸೊ ಇವ್ರದ್ದು ಸ್ನ್ಯಾಪ್ಚಾಟ್ ಫಿಲ್ಟರ್ ಡೈರೆಕ್ಟ್ ನಮಗೆ ಕ್ಯಾಮ್ರಾದಲ್ಲಿ ಹಾಕ್ಕೊಟ್ಟಿದ್ದಾರೆ. ಬಿಕ್ಸ್ಬಿ ವಿಷನ್ ಅಂತ. ಇದು ಸೇಮ್ ಗೂಗಲ್ ಇಮೇಜ್ ಸರ್ಚ್ ರೀತಿ ಕೆಲಸವನ್ನು ಮಾಡುತ್ತೆ. ಗೂಗಲ್ ಲೆನ್ಸ್ ಏನಿದೆ ಆ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಎಡಿಟಿಂಗ್ ಫೀಚರ್ಸು ನಮಗೆ ಎರೇಸರು, ಆಬ್ಜೆಕ್ಟ್ ಎರೇಸರು, ಸೊ ಈ ರೀತಿ ಫೀಚರ್ಸ್ನೆಲ್ಲ ಇನ್ಬಿಲ್ಟ್ ಗ್ಯಾಲರಿಯಲ್ಲೇ ಕೊಟ್ಟಿದ್ದಾರೆ. ಮತ್ತು ನೀವು ಒಂದು ಫೋಟೋನ PNG ಮಾಡುವಂಥದ್ದು ತುಂಬ ಈಸಿ ಮಾಡಿಬಿಟ್ಟಿದ್ದಾರೆ. ಸೊ ರೀಮಾಸ್ಟರ್ ಆಪ್ಷನ್ ಕೂಡ ನಮ್ಗೆ ಇದರಲ್ಲಿ ಸಿಗ್ತದೆ. ಅಂದರೆ ಕ್ಲಾರಿಟಿ ಇಲ್ಲದಿರೋ ಫೋಟೋನ ನೀವು ರೀಮಾಸ್ಟರ್ ಮಾಡ್ಬೋದು. ಅಂದರೆ ಸಾಫ್ಟ್ವೇರ್ ಮುಖಾಂತರ ಎಡಿಟ್ ಮಾಡುತ್ತೆ. AI ಯೂಸ್ ಮಾಡಿಕೊಂಡು ಈ ಒಂದು ಫೀಚರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ ಮತ್ತು ಫೇಸ್ ಅನ್ಲಾಕ್ ಸಹ ಸಿಗ್ತಾ ಇದೆ. ಮತ್ತು ವೈಡ್ L1 ಸೆಕ್ಯೂರಿಟಿ ಮತ್ತು ನಾಕ್ ಸೆಕ್ಯೂರಿಟಿ ಸ್ಯಾಮ್ಸಂಗ್ ಅವ್ರದ್ದು ಅದು ಕೂಡ ಇದರಲ್ಲಿ ಸಿಗ್ತಾ ಇದೆ. ಬ್ಯಾಟ್ರಿ ಆಗಲೇ ಹೇಳ್ದಂಗೆ ಮೈನ್ ಫೀಚರು 6000 mAh ಕೆಪಾಸಿಟಿ
ಬ್ಯಾಟ್ರಿ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಆರಾಮಾಗಿ ಈಸಿಯಾಗಿ ನಮ್ಗೆ ಒಂದೂವರೆ ದಿನ ಬರುತ್ತೆ, ಡಿಪೆಂಡ್ಸ್ ನಾವು ಹೆಂಗೆ ಯೂಸ್ ಮಾಡ್ತಿರೋದ್ರ ಮೇಲೆ. ಒಟ್ಟಿಗೆ ಈ ಫೋನ್ 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ, ಬಟ್ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸ್ಪೀಕರಿಗೆ ಬಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು 2ನೇ ಸ್ಪೀಕರ್ ಸಿಗ್ತಾ ಇದೆ. ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಡಾಲ್ಬಿ ಅಟ್ಮೋಸ್ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ನಮಗೆ ಈ ಫೋನಲ್ಲಿ ವೈಫೈ 6 ಸಿಗ್ತಾ ಇದೆ, ಬ್ಲೂಟೂತ್ 5.3 ಮತ್ತು 13 5G ಬ್ಯಾಂಡ್ಗಳು ಕೂಡ ಸಿಗ್ತಾ ಇದೆ. NFC ಕೊಟ್ಟಿದ್ದಾರೆ. ಸೊ ಸ್ಯಾಮ್ಸಂಗಿಂದು ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ. ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಟ್ಯಾಪ್ ಆ್ಯಂಡ್ ಪೇ ಇರುವಂಥದ್ದು ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಕೂಡ ಈ ಒಂದು ಸ್ಮಾರ್ಟ್ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಇದಿಷ್ಟು ಈ ಫೋನಿಂದು ಕೆಲವೊಂದು ಮೈನ್ ಫೀಚರ್. ನೀವು ಹಾಗಾದರೆ ಕೇಳ್ಬೋದು, ಈ ಫೋನ್ನ 16-17 ಸಾವಿರ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನೋಡಿ, ಸ್ಯಾಮ್ಸಂಗ್ ಪ್ರಿಯರು ನೀವೇನಾದರೂ ಆಗಿದ್ದರೆ, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ಬೇಕು ಅಂದರೆ ಒಂದು ಆಪ್ಷನ್ ಆಗ್ಬೋದು. ಇತ್ತೀಚೆಗೆ ಇದೇ ಸ್ಪೆಸಿಫಿಕೇಷನ್ ಇನ್ನು ಸ್ವಲ್ಪ ಕಡಿಮೆಗೆ ಸಿಗ್ಬೋದು, ಇದೇ ರೇಟಿಗೆ ಕೆಲವೊಂದು ಸ್ಪೆಸಿಫಿಕೇಷನ್ ಬೆಟರ್ ಸಿಗ್ಬೋದು ನಿಮಗೆ. ಆದರೆ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ ಯೋಚನೆ ಮಾಡಿ. ಸೊ ಬ್ಯಾಟ್ರಿ ಮಚ್ ಬೆಟರ್ ಈ ಪ್ರೈಸ್ ಅಂದಲ್ಲಿ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬ್ಯಾಟ್ರಿ ಮಚ್ ಬೆಟರ್ ಇದೆ, ಕ್ಯಾಮ್ರಾ ಮಚ್ ಬೆಟರ್ ಇದೆ, ಡಿಸ್ಪ್ಲೇ ಸ್ವಲ್ಪ ಬೆಟರ್ ಇದೆ. ಬಿಟ್ಟರೆ ಉಳಿದಿದ್ದೆಲ್ಲ ನಾರ್ಮಲಿ ಎಲ್ಲ ಫೋನಲ್ಲೂ ಕೂಡ ಸಿಕ್ಬಿಡುತ್ತೆ. ಕೆಲವೊಂದು ಫೋನಲ್ಲಿ ಇದಕ್ಕಿಂತ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್ ಸಿಗ್ಬೋದು, ಇದಕ್ಕಿಂತ ಪವರ್ಫುಲ್ ಆಗಿರೋಂಥ ಅಥವಾ ಇದಕ್ಕಿಂತ ಚೆನ್ನಾಗಿರೋ ತಿನ್ ಆಗಿರುವಂಥ ಲೈಟ್ ವೇಟ್ ಇರುವಂಥ ಫೋನ್ಗಳು ಸಿಗ್ಬೋದು. ಅದರಲ್ಲಿ ಕೆಲವೊಂದು ಚೆನ್ನಾಗಿದೆ, ಇದರಲ್ಲಿ ಕೆಲವು ಚೆನ್ನಾಗಿರಲ್ಲ. ಸೊ ನೋಡಿ, ಯೋಚನೆ ಮಾಡಿ, ಈ ಬ್ರ್ಯಾಂಡಲ್ಲಿ ನಿಮಗೆ ಫೋನ್ ಓಕೆ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.